ಜಮ್ಮು ಕಾಶ್ಮೀರದಲ್ಲಿ ಏನಾಗ್ತಾ ಇದೆ, ಜೊತೆಗೆ ಹರಿಯಾಣದಲ್ಲಿ ಏನಾಗ್ತಾ ಇದೆ ಅನ್ನೋ ಡೀಟೇಲ್ಸ್ ಒಂದು ಅಪ್ಡೇಟ್ ಇದೆ ನೋಡ್ಬಿಡೋಣ. ಜಮ್ಮು ಕಾಶ್ಮೀರದಲ್ಲಿ ಕೂಡ ಕಾಂಗ್ರೆಸ್ ಜಯಬೇರಿಯನ್ನು ಬಾರಿಸ್ತಾ ಇದೆ. ಕಾಶ್ಮೀರದಲ್ಲಿ ಸರ್ಕಾರ ರಚನೆಯತ್ತ ಕಾಂಗ್ರೆಸ್ ಮೈತ್ರಿಕೂಟ ದಾಪುಗಾಲು ಹಾಕ್ತಾ ಇದೆ. ನೋಡಿ ನಂಬರ್ ಸಿಗ್ತಾ ಇದೆ ನಮಗೆ. ಕಾಂಗ್ರೆಸ್ 52 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ, ಪಿಡಿಪಿ 4 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದ್ರೆ, ಬಿಜೆಪಿ 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ನೋಡಿ ನಂಬರ್ಸು ಜಮ್ಮು ಕಾಶ್ಮೀರದ್ದು ಕಡಿಮೆ ಆಗ್ತಾ ಇದೆ, ಬಿಜೆಪಿ ಲೀಡು. ಬಟ್ ಇದು ಹಿಂಗೆ ಇರುತ್ತೆ ಅಂತಲ್ಲ, ಟ್ರೆಂಡ್ ಯಾವಾಗ ಬೇಕಾದ್ರೂ ಬದಲಾಗುತ್ತೆ. ಬಿಕಾಸ್ ಫೋಟೋ ಫಿನಿಶ್ ರಿಸಲ್ಟ್ಸ್ ಅಲ್ಲಿ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಫೋಟೋ ಫಿನಿಶ್ ರಿಸಲ್ಟ್ಸ್ ಸೊ ಏನಾಗುತ್ತೆ ನೋಡ್ತಾ ಹೋಗೋಣ. ಸದ್ಯಕ್ಕಿರುವಂತಹ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಮ್ಯಾಜಿಕ್ ನಂಬರ್ ಅನ್ನು ದಾಟಿ ಅತ್ಯಂತ ಸರಳವಾಗಿ ಅಲ್ಲಿ ಸರ್ಕಾರ ರಚನೆಯ ಕಸರತ್ತನ್ನ ಮಾಡಬಹುದು ಅಂತ. ಬಟ್ ಅಲ್ಲೂ ಕೆಲವು ಒಂದು 6 ರಿಂದ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿಗೂ ಸ್ವಲ್ಪ ದಿಗಿಲಿದೆ. ಹಿಂಗಾಗಿ ಅವರು ಬೇರೆ ಚಾನೆಲ್ಗಳ ಮೂಲಕ ಅದರ್ಸ್ ಜೊತೆಗೆ, ಅಂದ್ರೆ ಪ್ರತ್ಯೇಕವಾದಿಗಳ ಪಾರ್ಟಿ ಇದೆಯಲ್ಲ ಅದ್ರ ಜೊತೆಗೂ ಮಾತುಕತೆಯನ್ನ ನಡೆಸ್ತಾರೆ. 54ರ ಪೈಕಿ ನ್ಯಾಷನಲ್ ಕಾನ್ಫರೆನ್ಸ್ ಅವರದ್ದು 45. ಹೌದು. ಉಳಿದಂತಹ 9 ಕ್ಷೇತ್ರಗಳು ಕಾಂಗ್ರೆಸ್ ಇದರಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಂಡ್ಬಿಡ್ತೀನಿ. ದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶಬೀರ್, ಈಗ ಇದೇ ಟ್ರೆಂಡ್ ನಾವು ನಂಬರ್ ಸೈನ್ ನೋಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗ್ತಾ ಇಲ್ಲ. 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬಹುಮತ ಅಂತಕ್ಕಂಥದ್ದು ಈ ಕ್ಷಣದ ಟ್ರೆಂಡ್. ಏನು ಹೇಳ್ತೀರಾ? ಖಂಡಿತವಾಗ್ಲೂ ಆ ಚುನಾವಣೋತ್ತರ ಸಮೀಕ್ಷೆಗಳು ಏನು ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ವು, ಒಂದು ಅಂದಾಜನ್ನು ಕೊಟ್ಟಿದ್ವು, ಅವು ಬಹುತೇಕ ನಿಜ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈಗ ಬಹುತೇಕ ಟ್ರೆಂಡ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಹೀಗಾಗಿ ದೆಹಲಿಯಲ್ಲೂ ಕೂಡ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಬೆಳವಣಿಗೆಗಳು ಇದಾವೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಫಲಿತಾಂಶ ಪ್ರಕಟವಾಗುವಂಥ ದಿನ ಬೆಳ್ಳಂಬೆಳಗ್ಗೆ ಯಾರು ಕೂಡ ಪಕ್ಷದ ಕಚೇರಿಗಳಿಗೆ ಇನ್ನೂ ಕೂಡ ಬಂದಿರಲ್ಲ. 11 ಗಂಟೆ 12 ಗಂಟೆ ಮೇಲೆ ಒಂದು ಸ್ಪಷ್ಟ ಟ್ರೆಂಡ್ ಸಿಕ್ಕ ಮೇಲೆ ಕಾರ್ಯಕರ್ತರು ಪಕ್ಷದ ಕಚೇರಿಯತ್ತ ಧಾವಿಸಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದಲೇ ಕಾಂಗ್ರೆಸ್ ಕಚೇರಿಯತ್ತ ಜನರು ಬರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಈಗ ಮನೆ ಮಾಡಿರುವಂತದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಜೊತೆಗೆ ಸಿಹಿಯನ್ನ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿರುವಂತಹ ಕಾರ್ಯಕರ್ತರಿಗೆ ಹಂಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ರೀತಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು, ಉತ್ಸಾಹ ಬರ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇರುವಂತದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡಬಹುದು. ಒಂದು ರೀತಿ ಹೊಸ ಕ್ರೇಜ್, ಯಾಕಂದ್ರೆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಕಾರ್ಯಕರ್ತರಲ್ಲಿ ಒಂದಿಷ್ಟು ಹುಮ್ಮಸ್ಸು ಹೆಚ್ಚು ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗೆ. ಶಂಕರ್ ಶೆಟ್ಟರ್ ಬಳಿ ಹೋಗೋಣ. ಶಂಕರ್ ಶೆಟ್ಟರ್, ಈಗ ಲೋಕಲ್ ಲೀಡರ್ಶಿಪ್ ಅನ್ನೋದು ಈ ಚುನಾವಣೆಯಲ್ಲೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಂದು ವೇಳೆ ಸರಿಯಾಗಿ ಫೋಕಸ್ ಮಾಡಲಿಲ್ಲ ಅಂದ್ರೆ ಏನು ಉತ್ತರ ಸಿಗುತ್ತೆ ಅಂತ ಪ್ರಾಬಬ್ಲಿ ಬಿಜೆಪಿಗೆ ಜನ ಹರಿಯಾಣದಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ. ಹರಿಯಾಣ ಮಾತಾಡ್ತಿಲ್ಲ, ಲೋಕಲ್ ಲೀಡರ್ ಬೇಕು. ಬಿಜೆಪಿ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನವ್ರಿಗೆ ಅಂತ ಲೋಕಲ್ ಲೀಡರ್ಲಿ ಅವ್ರ ಚಾರ್ಮ್ ಇರೋದು ಆ್ಯಕ್ಚುಲಿ. ಈಗ ನಮ್ಮಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಅಥವಾ ಈಗ ಅಲ್ಲಿ ಮುಡ್ಡ ಇರೋದ್ರಿಂದ ಕೆಲವು ಹೆಚ್ಚಿನ ಕಡೆ ಈಗ ಅಶೋಕ್ ಗೆಹ್ಲೋಟ್ ಈ ರಾಜಸ್ಥಾನ, ಇದರಲ್ಲೆಲ್ಲ ಲೋಕಲ್ ಲೀಡರ್ಗಳಿಂದಲೇ ಲೋಕಲ್ ಲೀಡರ್ ಎಲ್ಲಿ ಸ್ಟ್ರಾಂಗ್ ಇರ್ತಾರೆ ಅಲ್ಲಿ ಕಾಂಗ್ರೆಸ್ ಗಳಿಸುವ ಚಾನ್ಸಸ್ ಉಂಟು. ಅವ್ರ ಖಾಲಿ ಲೋಕಲ್ ಲೀಡರ್ ಪ್ಲಸ್ ನೇಷನಲ್ ಲೀಡರ್. ಇದು ಬಿಜೆಪಿಯಲ್ಲಿ ಏನಾಗಿದೆ, ಮೋಸ್ಟ್ ಆಫ್ ದ ಸ್ಟೇಟ್ಸ್ ಅಲ್ಲಿ ನೇಷನಲ್ ಲೀಡರ್ ಮೋದಿಯನ್ನೇ ಡಿಪೆಂಡ್ ಆಗಿ ಉಂಟು ಆಕ್ಚುಲಿ. ಈಗ ನಾವು ಹರಿಯಾಣ ಬಗ್ಗೆ ಮಾತ್ರ, ಜಮ್ಮು ಅಂಡ್ ಕಾಶ್ಮೀರ ಡಿಪೆಂಡ್ ಆಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಇದ್ದಂತಹ ಲೋಕಲ್ ಲೀಡರ್ಗಳನ್ನ ವೀಕ್ ಮಾಡಿದ್ರು, ಸೈಡ್ ಲೈನ್ ಮಾಡಿದ್ರು. ಇದು ಕಾಂಗ್ರೆಸ್ ಅಲ್ಲಿ ಮೊದಲು ನಡೆದಿತ್ತು. ಇಂದಿರಾ ಗಾಂಧಿ ಸ್ಟ್ರಾಂಗ್ ಇರುವಾಗ ಸ್ಟೇಟ್ ಲೆವೆಲ್ ಅಲ್ಲಿ ಲೀಡರ್ಶಿಪ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಈಗ ಅಲ್ಲಿ ಮೋದಿ ಅವರು ಸ್ಟ್ರಾಂಗ್ ಆದಾಗ ಸ್ಟೇಟ್ ಲೆವೆಲ್ ಲೀಡರ್ ಅದನ್ನು ನ್ಯಾಚುರಲ್ ಇದೇ ಇರ್ತದೆ. ನ್ಯಾಷನಲ್ ಲೆವೆಲ್ ಲೀಡರ್ ಸ್ಟ್ರಾಂಗ್ ಆದಾಗ ಸ್ಟೇಟ್ ಲೆವೆಲ್ ಲೀಡರ್ ಸ್ವಲ್ಪ ಹಿನ್ನಡೆಗೆ ಹೋಗ್ತಾರೆ ಅಷ್ಟೇ. ಇನ್ನು ಜಮ್ಮು ಅಂಡ್ ಕಾಶ್ಮೀರ ಬಗ್ಗೆ ಮಾತಾಡೋದಾದ್ರೆ, ಜಮ್ಮು ಅಂಡ್ ಕಾಶ್ಮೀರದ 10 ವರ್ಷ ನಂತರ ಇದು ಎಲೆಕ್ಷನ್ ಉಂಟು. ಅದು ಕೂಡ ಇದು ಸುಪ್ರೀಂ ಕೋರ್ಟ್ ಆದೇಶ ಮೇಲೆ. ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 24 ಒಳಗೆ ನೀವು ಎಲೆಕ್ಷನ್ ಪ್ರೊಸೆಸ್ ಶುರು ಮಾಡಬೇಕಂತ ಹೇಳಿದ್ದು ಮಾಡಿದ್ದು. ಮತ್ತೇನು ಗೊತ್ತಿದೆ, ಸ್ಟೇಟ್ ಯೂನಿಯನ್ ಟೆರಿಟರಿಗೆ ಫಸ್ಟ್ ಟೈಮ್ ಎಲೆಕ್ಷನ್. ಮೊದಲೆಲ್ಲ ಇದು ಸ್ಟೇಟ್ಹುಡ್ ಆಗಿದೆ, ಸ್ಟೇಟ್ ಆಗಿದೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಕೂಡ ಯೂನಿಯನ್ ಟೆರಿಟರಿ ಇದ್ದದ್ದು ರಾಜ್ಯ ಆಗಿದೆ. ರಾಜ್ಯದ ಯೂನಿಯನ್ ಟೆರಿಟರಿ ಆಗಿದ್ದಿಲ್ಲ. ರಾಜ್ಯದ ಕೆಲವು ಎಕ್ಸಾಂಪಲ್ ಉಂಟು. ಗೋವಾ, ಮಣಿಪುರ, ತ್ರಿಪುರ, ಮಿಜೋರಾಮ್, ಹಿಮಾಚಲ ಪ್ರದೇಶ, ಇದೆಲ್ಲ ಮೊದಲು ಯೂನಿಯನ್ ಟೆರಿಟರಿಗಳಿದ್ದು ರಾಜ್ಯಗಳಾಯಿತು. ಇದೆಲ್ಲ ಉಲ್ಟೆ ಹೊಡೆಯಿತು, ಹಿನ್ನಡೆ. ಯಾವಾಗಲೂ ಯೂನಿಯನ್ ಟೆರಿಟರಿ ಇದ್ದದ್ದು ರಾಜ್ಯವಾಗೋದು ಹೋಗೋದು ಮುನ್ನಡೆ. ಅದು ಆ್ಯಕ್ಚುಲಿ ಇದು ಹಿನ್ನಡೆ. ಆ್ಯಕ್ಚುಲಿ ಯೂನಿಯನ್ ಟೆರಿಟರಿ ರಾಜ್ಯವಾಗಿದ್ದದ್ದು ಯೂನಿಯನ್ ಟೆರಿಟರಿಯಾಗಿ ಬಂದದ್ದು ಹಿನ್ನಡೆ ಆ್ಯಕ್ಚುಲಿ. ಮತ್ತು ಈ ಇದರಲ್ಲಿ ಉಂಟಾಗಲ್ಲ, ಈಗ ಮತ್ತೊಂದು ಗಲಾಟೆ ಇತ್ತು. ಇವತ್ತು ನಿನ್ನೆಂದೊಂದು ಗಲಾಟೆ ಶುರುವಾಗಿದೆ. ಇದರಲ್ಲಿ 90 ಮೆಂಬರ್ಸ್ ಮಾತ್ರ ಅಲ್ಲ, 95 ಮೆಂಬರ್ಸ್ ಇದ್ದಾರೆ. 5 ಮೆಂಬರ್ಸ್ ನಾಮಿನೇಟೆಡ್ ಮೆಂಬರ್ಸ್ ಅಂತ. ಆ ನಾಮಿನೇಟೆಡ್ ಮೆಂಬರ್ಸ್ ಏನು ಗೊತ್ತಿದ್ರೆ ಆಲ್ರೆಡಿ ಲಿಸ್ಟ್ ರೆಡಿ ಆಗಿದೆ ಅಂತ ಹೇಳ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ಆಗಿದೆ ಅಂತ. ಯಾರಾದರೂ ಇಟ್ ಈಸ್ ಇವ್ರು ಹೇಳೋದು ಸ್ಟೇಟ್
ಸ್ಟೇಟ್ ಗವರ್ಮೆಂಟ್ ರೆಕಮೆಂಡ್ ಆದ್ಮೇಲೆ ಫಾರ್ಮೇಷನ್ ಆದ್ಮೇಲೆ ಮಾಡ್ಬೇಕಂತ ಹೇಳೋದು. ಇವರು ಇಲ್ಲಿ ಎಲೆಕ್ಷನ್ ಪ್ರೊಸೆಸ್ ಕೌಂಟಿಂಗ್ ಆದ್ಮೇಲೆ ಯಾಕಂದ್ರೆ ಅಲ್ಲಿ ಹಂಗೆ ಅಸೆಂಬ್ಲಿ ಬಂದ್ರೆ 5 ಮೆಂಬರ್ಸ್ ವೋಟಿಂಗ್ ರೈಟ್ ಸೊ ಅದು ಮಾಡುವಂತ ಆಯ್ತು ಇಲ್ಲಿ. ಅದು ಈಗ ಅದು ಹಂಗೆ ಅಸೆಂಬ್ಲಿ ಇದ್ದಂತ ಚಾನ್ಸಸ್ ಬಾರಿ ಕಮ್ಮಿ ಬಿಡ್ತದೆ. ನಾಮಿನೇಷನ್ ಪೆಂಡಿಂಗ್ ಇಟ್ಕೊಳ್ಬೋದು, ಸ್ವಲ್ಪ ಸ್ಟೇಟ್ ಗವರ್ಮೆಂಟ್ ಅನ್ನು ಕನ್ಸಲ್ಟ್ ಮಾಡಿ. ಇಲ್ಲಾದ್ರೆ ಎಲ್ಲಿತ್ತು ಹೋಮ್ ಮಿನಿಸ್ಟ್ರಿಯಿಂದ ಹೆಸರು ಬಂದು ಲೆಫ್ಟಿನೆಂಟ್ ಗವರ್ನರ್ ಫೈನಲ್ ಮಾಡೋದು ಅಂತ ಇತ್ತು ಆಕ್ಚುಲಿ. ಸೊ ಅದ್ರ ಬಗ್ಗೆನೂ ಅದೀಗ ಇವತ್ತು ಅಂತ ಇಶ್ಯೂ ಬೇರೆ, ಅದನ್ನು ಗಲಾಟೆ ಮಾಡ್ತೇವೆ ಅಂತ ಕಾಂಗ್ರೆಸ್ ಇಶ್ಯೂ ಮಾಡಿದ್ದಾರೆ. ಆಲ್ರೆಡಿ ಒಮರ್ ಅಬ್ದುಲ್ಲಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೇನು ಗೊತ್ತಾ, ಮೊದಲು ನೀವೆಲ್ಲ ಅದು ಅನೌನ್ಸ್ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವಾಯಿಟ್ ಅಂತ ಹೇಳ್ಕೊಂಡು ನಮ್ದು ಒಂದು ಸ್ಟೇಕ್ ಬೇಕು. ಸಪೋಸ್ ಯಾರು ಫಾರ್ಮ್ ಮಾಡಿ ನಮ್ದಂತಲ್ಲ, ಯಾರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಅದೊಂದು ಸ್ಟೇಕ್ ಬೇಕಂತೇಳಿ. ಸೊ ಮತ್ತೊಂದು ಈ ಸ್ಟೇಟಿನ ವಿಶೇಷ ಏನು ಗೊತ್ತಾ, ಅಜ್ಜ ಮಗ ಮೊಮ್ಮಗ 3 ಜನ ಚೀಫ್ ಮಿನಿಸ್ಟರ್ ಅದು ಯಾವ್ದಾದ್ರು ಒಂದು ಸ್ಟೇಟ್ ಇದ್ರೆ ಇಂಡಿಯಾದಲ್ಲಿ ಮಾತ್ರ. ಇಂಡಿಯಾದಲ್ಲಿ ನಾವು 3 ಜನ ಪ್ರೈಮ್ ಮಿನಿಸ್ಟರ್ ಆದ್ರೆ ನೋಡಿದ್ದೇವೆ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆಯ್ತಲ್ಲ. ಇದ್ರಲ್ಲಿ 3 ಜನ ಚೀಫ್ ಮಿನಿಸ್ಟರ್. ಮತ್ತೊಂದು ಗೊತ್ತಾ, 4 ತಲೆಮಾರಿದ್ದು ಹರಿಯಾಣದಲ್ಲಿ 4 ತಲೆಮಾರಿದ್ದ ರಾಜಕೀಯ ನೋಡಿದೆವು, ಒಂದೇ ವಂಶದ 4 ತಲೆಮಾರಿ. ಅದೇ ನಾವು ನ್ಯಾಷನಲ್ ಲೆವೆಲ್ ಸಹ ನೋಡಿದೆವು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಅಂತ. ಹರಿಯಾಣದಲ್ಲಿ ದೇವಿಲಾಲ್ ಮತ್ತೆ ಅವರ ಮಗ ಚೌಟಾಲ ಮಗ ಅಭಯ್ ಸಿಂಗ್ ಮತ್ತೆ ಮಗ ದುಷ್ಯಂತ್ ಚೌಟಾಲ ಲಾಸ್ಟ್ ಟೈಮ್ ಡೆಪ್ಯೂಟಿ. ಸೊ 4 ತಲೆಮಾರಿನ ರಾಜ್ಯಕ್ಕೆ ಎಲ್ಲಿಯಾದರೂ ಇದ್ರೆ ಅದು ಹರಿಯಾಣದಲ್ಲಿ ಒಂದು, ಮತ್ತೊಂದು ಗಾಂಧಿ ಫ್ಯಾಮಿಲಿ. ರೈಟ್. ಸೊ ಕಂಟಿನ್ಯೂ ಮಾಡ್ಬೋದಾ? ಸರ್ ನೀವು ಹೇಳಿ ಅದ್ರ ಜೊತೆಗೆ ಒಂದು ಆಡ್ ಆನ್ ಮಾಡ್ಬಿಡ್ತೀನಿ. ಹೈಕಮಾಂಡ್ ವಾಪಸ್ ಬರ್ತೀನಿ, ನೀವು ಗೆದ್ದಿದ್ದೀರಾ ಸರ್, ಸ್ವಲ್ಪ ಸಂಭ್ರಮಿಸಿ, ಸ್ವಲ್ಪ ಸೆಲೆಬ್ರೇಟ್ ಮಾಡಿ ಸರ್, ಸ್ವಲ್ಪ ಸೆಲೆಬ್ರೇಟ್ ಮಾಡಿ, ವಾಪಸ್ ಬರ್ತೀನಿ. ಒಂದು ನಿಮಿಷ ಅಲ್ಲ ಸರ್, ನಾನು ಏನ್ ಗೊತ್ತಾ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಸರ್ ಕೇಳಿ ಒಂದು ನಿಮಿಷ ನೋಡಿ, ಇಬ್ರದು ಅಲ್ಲ, ನಾನು ಕಾಂಗ್ರೆಸ್ ಮತ್ತು ಬಿಜೆಪಿ ಕೊಡೋ ಟೈಮ್ಗಿಂತ ಜಾಸ್ತಿ ಅವ್ರು ಕೊಡ್ತೀನಿ. ಯಾರಿಗಾದ್ರೂ ಕೊಡಿ, ನನ್ನ ಅನಿಸಿಕೆ ಹೇಳಿದ್ದೀನಿ. ಮೇಡಮ್ ಯಾಕೆ ಬೇಜಾರಾಗ್ಬಿಟ್ಟಿದೆ, ಆ ನಂಬರ್ 19 ಬಿಡ್ತಲ್ಲ, 19 ಅರ್ಥ ಮಾಡ್ಕೊಳ್ಳಿ. ಓಕೆ ಮಮತಾ ಆಯ್ತು ಬಿಡಿ, ಈಗ ನಾಗರಾಜ್ ಅದು ನೀವೇ ಮಾತಾಡಿ. ಕರೆಕ್ಟ್. ಒಂದೇನು ಗೊತ್ತಾ, ನನಗೆ ಆಯ್ತು, ಒಂದು ಎಲೆಕ್ಷನ್ ಅಂತ ಆದಾಗ ಒಂದು ಪಾರ್ಟಿ ಸೋಲ್ಬೇಕು, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಹಗಲಾದ್ಮೇಲೆ ರಾತ್ರಿ ಬರಬೇಕು, ರಾತ್ರಿ ಆದ್ಮೇಲೆ ಹಗಲು ಬರಬೇಕು. ಬಟ್ ನನಗೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರ ಪ್ರಣಾಳಿಕೆ ತುಂಬ ಕ್ಯಾಚಿ ಅಂತ ಅನ್ನಿಸ್ತು. ನೀವು ರಾಜ್ಯದಲ್ಲೇನೋ 5 ಯೋಜನೆಗಳನ್ನ ಕೊಟ್ರಿ, ಅದನ್ನು ಒಂದು ಹಂತಕ್ಕೆ ಅನುಷ್ಠಾನಕ್ಕೆ ತಂದ್ರಿ, ಓಕೆ. ಬಟ್ ನೀವು ಕೊಟ್ಟಿರೋ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಕೊಟ್ಟಿರೋದು ಒಂದು ಹಂತಕ್ಕೆ ಜಾರಿಗೆ ತರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಗಿದೆ. ದಯವಿಟ್ಟು ಇಂಟರ್ವ್ಯೂ ಕರ್ನಾಟಕದಲ್ಲಿ ಕೂಡ ಹೇಳಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಹಳ ಚೆನ್ನಾಗಿ ಮಾತಾಡ್ತಾ ಅಂತ ಹೇಳ್ಕೊಳ್ತಾರಲ್ಲ, ಬಹಳ ದೊಡ್ಡ ನಾಯಕರಾಗಿರ್ತಕ್ಕಂಥವ್ರು ಹೇಳಿದ್ರು, ಯಾವುದೇ ರಾಜ್ಯ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಿದ್ದಾದಲ್ಲಿ ರಾಜ್ಯಗಳು ದಿವಾಳಿ ಆಗೋಗ್ತವೆ ಅಂತ ರಾಜಸ್ಥಾನದಲ್ಲಿ ಭಾಷಣ ಮಾಡಿದರು. ಆದರೆ ಬಂದು 1 ವರ್ಷಕ್ಕೆ ಇಂಪ್ಲಿಮೆಂಟ್ ಮಾಡಿದ್ದು ನಾವೇ. ಇದೇ ಥರ ಹೇಳ್ತೀವಿ, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಲ್ಲಿ ಕೊಟ್ಟಿರೋ ಆಶ್ವಾಸನೆಗಳನ್ನು ಖಂಡಿತವಾಗ್ಲೂ ಈಡೇರಿಸ್ತೇವೆ, 1 ವರ್ಷದಲ್ಲಿ ನಾವು ಈಡೇರಿಸಿ ತೋರಿಸ್ತೇವೆ ಅಂತಕ್ಕಂಥ ಛಲ ನಮ್ಮಲ್ಲಿದೆ. ಒಂದು ಪಾಯಿಂಟ್ ವಿಚಾರ ಬಂದಿರ್ತಕ್ಕಂಥ ಮೇಡಮ್ ಅವರು ಬರ್ತಾ ಇದ್ರು, ಏನ್ರಿ ಹಂಗೆ ಹೇಳ್ತೀರಿ ನೀವು 370 ಮೇಲೆ ಶಾಂತಿಯುತವಾಗಿ ಮೊದಲು ಚುನಾವಣೆಗಳು ನಡೆದಿದೆ, ಸ್ವಲ್ಪ ಸಮಸ್ಯೆಗಳಿತ್ತು ಒಪ್ಕೊಳ್ಳೋಣ. ಅದು 370 ತೆಗೆದ ನಂತರ ಆಗಿರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ ನೋಡಿದಾಗ, ರಿಸಲ್ಟ್ಸ್ ಮೇಲೆ ನೋಡಿದಾಗ ಅವ್ರು ಹೇಳ್ತಾರೆ 25-29 ಆಯ್ತು ಅಂತ. ಟ್ರೆಂಡ್ ಇದೆ ಅಂತ ಅಂದಿದ್ದು ನಾನು. 23 ಇಳಿದಿದೆ. ನನಗೆ ಮೊದಲ ಥರ ಇಲ್ಲ, ನೀವು ಮಾತಾಡಿದ್ರೆ ಬಿಟ್ಬಿಡ್ತೀನಿ, ನೀವು ಮುಂದುವರಿಸಿ, ನಾನು ಮಾತಾಡ್ಬಿಡಿ. ಬಟ್ ನೀವು ಫ್ಯಾಕ್ಚುಯಲ್ ಎರರ್ ಮಾಡಿದಾಗ ಮಾತ್ರ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಅಂದಿದ್ದು ಅಷ್ಟೇ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಆಮೇಲೆ ಕೇಳಿ, ಸೆಂಟ್ರಲ್ ಮಾತಾಡ್ಬಿಡಿ. ಇದೆಲ್ಲ ನಾನು ಕಲ್ತಿದ್ದು ನಿಮ್ಮ ಹತ್ರನೇ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಯಾವಾಗ ಬಿಜೆಪಿ ಕೇವಲ 19 ಸೀಟ್ ಬರ್ತಾ ಇದೆಯೋ, ಅಂದರೆ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರ ಬಗ್ಗೆ ಹೇಳಿದಂಥ ಮಾತುಗಳನ್ನು ಜನ ಒಪ್ಪಿಲ್ಲ, ಜನಗಳು ಅವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ. ಇವತ್ತಿಂದ ದೇಶದ ಸಂವಿಧಾನದ ಮೇಲೆ ಗೌರವ ಇಟ್ಟು ವಿರೋಧ ಪಕ್ಷಗಳಾಗಿರ್ತಕ್ಕಂತಹ ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು ಮತ್ತು ಕಾಂಗ್ರೆಸ್ ಇರ್ಬೋದು, ನಾವು ಮೊದಲೇ ಅಲಯನ್ಸ್ ಮಾಡ್ಕೊಂಡಿರ್ತಕ್ಕಂಥ ನ್ಯಾಚುರಲ್ ಪಾರ್ಟ್ನರ್ಸ್ ಆಗಿದ್ದೇವೆ. ನಮ್ಮ ವಿಚಾರಧಾರೆಗಳನ್ನು, ನಮ್ಮ ಪ್ರಣಾಳಿಕೆಯನ್ನು, ನಮ್ಮ ಮಾತುಗಳನ್ನು ನಂಬಿದ್ದಾರೆ ಜನ. ಹಾಗಾಗಿ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಸೋತಿದ ತಕ್ಷಣ ಮನೋಭಾವ ಇಲ್ಲ. ನೀವು ಟಿವಿಯಲ್ಲಿ ಇರ್ತಕ್ಕಂಥವ್ರು ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಕೇಳಿ. ಅಲ್ಲ ಇಲ್ಲಿ ಅವ್ರು ಹೇಳಿದ್ರು, ನಮ್ಮ ರಾಜ್ಯದಲ್ಲೂ ಈ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲ್ಲ ಅಂತ ಅನ್ಕೊಂಡಿದ್ರು, ತಂದ್ರು. ನಿಜ ಹೆಂಗ್ ನಡೀತಾ ಇದೆ ಇವಾಗ?
4 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ. ಮೊನ್ನೆ 4 ತಿಂಗಳಿಂದ ಇವತ್ತು ಹಾಕಿದಾರೆ ಅವ್ರು ನೋಡಿ. ಇಲ್ಲ ಸರ್, ಬಂದಿಲ್ಲ. ಅರೆ, ಒಳ್ಳೆ ಸರ್, ಕಾರ್ಯ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ನಮ್ಮನೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು, ಒಂದು ನಿಮಿಷ ಕೇಳಿ. ಇವತ್ತು ಹೇಳ ನೀವು ಆನ್ ರೆಕಾರ್ಡ್ ಅನ್ನಭಾಗ್ಯ ಟುಡೇ ವೆರಿ ಮನಿ ಯೋಜನೆ ಇಸ್ ದುಡ್ಡು ಬಿನ್ ಬಂದಿಲ್ಲ. ಡೆಪಾಸಿಟೆಡ್ ಫಾರ್ ಆಲ್ ದ ಕಂಟಿನ್ಯೂ ಒಂದೇ ಅಪ್ಡೇಟ್ ಒಂದು ಮಾಡಿದ್ದಾರೆ. ಈ 5 ಯೋಜನೆಗಳಲ್ಲಿ 2 ಮಾತ್ರ ಸಮರ್ಪಕವಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಶಕ್ತಿ ಸರ್, ಯೋಜನೆ, ಇವತ್ತು ಬಸವ ಅಪ್ಡೇಟ್ ಕಲ್ಯಾಣ, ಗೃಹಲಕ್ಷ್ಮಿ ಆಗಿದೆ. ನಿಮ್ಮ ಮತ್ತೊಂದು ಮಾಹಿತಿ ಹೇಳ್ತಾ ಇದ್ದೀನಿ. ಸರ್, ಮೊನ್ನೆ ಕರೆಂಟ್ ಮೊನ್ನೆ ಮಹಿಳಾ ಮತ್ತು ಗೃಹಲಕ್ಷ್ಮಿ. ಮಕ್ಕಳ ಇಲಾಖೆ ನಿಮ್ಮ ಡೇಟ್ ತಾಂತ್ರಿಕ ಕೊಟ್ಟಿದ್ದಾರೆ. ಪ್ರಶ್ನೆ. 7ನೇ ತಾರೀಕು 8ನೇ ತಾರೀಕು ನಾವು ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಯಾವುದು? ಅದು ಜುಲೈ ಆಗಸ್ಟ್ದು, ಯಾಕೆ? ಸೆಪ್ಟೆಂಬರ್ ಅಕ್ಟೋಬರ್ ಇನ್ನೂ ಹಾಕ್ತೀರಿ. ಆಗಿಲ್ಲ. ಮೊದಲು ಹಾಗಾಗಿ ಮೊದಲು ಏನ್ ಮಾಡ್ತಾ ಈ ತರ ಇದ್ದಾರೆ ಅತಂತ್ರ ಮಾಡ್ಲೇಬೇಡ್ರಿ ಅಂತ ಮಾಡಿದ್ರೆ ಇದ್ರಿ. ಈಗ ಎಷ್ಟು ಬಂದಿದೆ ಅಂತ ಕೇಳ್ತೀರಿ. ಹೌದು. ನಾವು ಹಾಗೆ ಮಾಡ್ತೀವಿ. ಕೇಳೋದು. ಈಗ ಹಬ್ಬಕ್ಕೆ ಜೊತೆ ಹಾಗೆ ಸೇರಿ ಕೇಳೋದು. ಆಗ್ತಾ ಇರ್ಬೇಕಾದ್ರೆ ಹಾಗೆ ಮಾಡ್ತಾ ಕೇಳೋದು. ಇರೋದನ್ನ ಅಪ್ರಿಶಿಯೇಟ್ ಮಾಡಿ. Appreciation ನಾವು ಅಲ್ಲ ಸರ್ ಇದು. ಅಭಿವೃದ್ಧಿ ಜೊತೆಗೆ 1 ಲಕ್ಷ 1 ಕೋಟಿ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಸ್ಟಾಪ್, ನಾನು ಮಾತಾಡ್ತೀನಿ.